ಕಾಡಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡಿದ್ದ ಆ ಸಾಧು ಪ್ರಾಣಿ ನಾಡಿಗೆ ಕಾಲಿಟ್ಟಿದ್ದೇ ತಪ್ಪಾಗಿ ಹೋಗಿದೆ. ಪ್ರಾಣ ಭಯದಿಂದ ಓಡುತ್ತಾ ಗಾಯಗೊಂಡಿದ್ದ ಅದು ದಿನೇ ದಿನೇ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ. ಕಾಡು ಪ್ರಾಣಿಗಳನ್ನ ರಕ್ಷಿಸಬೇಕಾದವರು ಆ ಪ್ರಾಣಿಯ ವೇದನೆಯನ್ನ ಕಂಡು ಕಾಣದಂತೆ ಅರಣ್ಯಾಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತು ಬೇಜವಾಬ್ದಾರಿತನವನ್ನ ಪ್ರದರ್ಶಿಸುತ್ತಾರೆ. ಆಗಸ್ಟ್ 30ರಂದು ಕಾಲುವೆಗೆ ಬಿದ್ದ ಗಜರಾಜ ಸಿದ್ಧ. 1.5 ತಿಂಗಳಿನಿಂದಲೂ ಸಿದ್ಧನಿಗಿಲ್ಲ ಚಿಕಿತ್ಸೆ. ಕಾಲುವೆಯಲ್ಲಿ ಬಿದ್ದು ಒದ್ದಾಟ. ಒಂದ್ ಕಡೆ ಏಳಲು ಆಗದೆ, ಇನ್ನೊಂದ್ ಕಡೆ ನೀರಿನಿಂದ ಹೊರಬರಲು ಆಗದೆ ಪರದಾಡುತ್ತಿರುವ ಗಜರಾಜ. ಈ ದೃಶ್ಯ ಕಂಡು ಬಂದಿದ್ದು ಮಂಚಿನಬೆಲೆ ಡ್ಯಾಂನ ಹಿನ್ನೀರಿನ ಭಾಗದಲ್ಲಿ. ಸುಮಾರು 40 ದಿನಗಳಿಂದ ಗಜರಾಜ ಸಿದ್ಧ ಈ ಹಿನ್ನೀರಿನಲ್ಲಿ ಕಾಲವನ್ನ ಕಳೀತಿದ್ದಾನೆ. ಸಿದ್ಧನ ಕಾಲಿಗೆ ಗಾಯವಾಗಿ ಕಾಲು ಕೊಳೆಯುತ್ತಿದ್ದರೂ ಅರಣ್ಯ ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ಗಮನವನ್ನ ವಹಿಸುತ್ತಿಲ್ಲ. ಸುಮಾರು 40 ದಿನಗಳ ಹಿಂದೆ ಸಿದ್ಧ ಸಾವನೂರು ದುರ್ಗದಿಂದ ಬನ್ನೇರುಘಟ್ಟಕ್ಕೆ ಬರುತ್ತಿದ್ದ. ಈ ಸಂದರ್ಭದಲ್ಲಿ ದೊಡ್ಡೇರಿ ಗ್ರಾಮದಲ್ಲಿ ಪುಂಡಾಟವನ್ನ ಕೂಡ ನಡೆಸಿದ್ದ. ಈತನ ಪುಂಡಾಟವನ್ನ ಸಹಿಸಿಕೊಳ್ಳಲಾಗದೆ ಅರಣ್ಯ ಅಧಿಕಾರಿಗಳು ಈತನ ಬೆನ್ನನ್ನ ಹತ್ತಿದ್ದಾರೆ. ಓಡಿ ಹೋಗುವ ಭರದಲ್ಲಿ ಸಿದ್ಧ 10 ಅಡಿಯ ನೀರಿನ ಕಾಲುವೆಗೆ ಬಿದ್ದಿದ್ದಾನೆ. ಬಿದ್ದ ರಭಸಕ್ಕೆ ಸಿದ್ಧನ ಬಲಗಾಲಿಗೆ ತೀವ್ರ ಗಾಯವಾಗಿತ್ತು. ಈ ಗಾಯ ದೊಡ್ಡದಾಗಿ ಕಾಲು ಕೊಳೆತು ಗ್ಯಾಂಗ್ರೀನ್ಗೆ ತಿರುಗಿದೆ. 1.5 ತಿಂಗಳಿನಿಂದ ನರಳಾಡುತ್ತಿರುವ ಸಿದ್ಧನ ಪ್ರಾಣಕ್ಕೆ ಕುತ್ತು ಬರುವ ಸಾಧ್ಯತೆಗಳಿವೆ. ಈ ಕುರಿತು ವನ್ಯಜೀವಿ ಸಂರಕ್ಷಕರು ಸಾಕಷ್ಟು ಬಾರಿ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಅರಣ್ಯಾಧಿಕಾರಿಗಳು ತೋರಿಕೆಗೆ ಮಾತ್ರ ಉಪಚಾರವನ್ನ ಮಾಡ್ತಾ ಇದ್ದಾರೆ ಅಂತ ವನ್ಯಜೀವಿ ಸಂರಕ್ಷಕರು ದೂರಿದ್ದಾರೆ. ಅರಣ್ಯ ಇಲಾಖೆ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತು ಅದರದ್ದು ಕೇರ್ ತಗೊಳ್ಳೋದ್ರ ಬಗ್ಗೆ ಹೆಡ್ಸಪ್ ಆ ವಿಷಯದಲ್ಲಿ, ಟ್ರೀಟ್ಮೆಂಟ್ ಕೊಡೋ ವಿಷಯದಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಥವಾ ನೆಗ್ಲೆಕ್ಟ್ ಮಾಡಿದ್ರನ್ನ ಒಂದು ಪ್ರಯತ್ನ ನಮಗೆ ಕಾಣ್ತಾ ಇದೆ. ಅದು ನೀರಿನಲ್ಲಿ ಇರುವ ಸಿದ್ಧ ನೀರಿನಿಂದ ಮೇಲಕ್ಕೆ ಬರುವ ತನಕ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಅರಣ್ಯ ಸಿಬ್ಬಂದಿಯೊಬ್ಬರು ಹೇಳಿದ್ದಾರೆ. ಆದ್ರೆ ಇದೀಗ ಸಿದ್ಧ ಹಾಗೋ ಹೇಗೋ ಮಾಡಿ ನೀರಿನಿಂದ ಮೇಲಕ್ಕೆ ಬಂದಿದ್ದಾನೆ. ಈಗಾದ್ರೂ ಚಿಕಿತ್ಸೆಯನ್ನ ನೀಡಿ ಎಂದು ಅರಣ್ಯಾಧಿಕಾರಿಗಳಿಗೆ ಕೇಳಿದ್ರೆ ವೈದ್ಯರು ದಸರಾ ಉತ್ಸವದಲ್ಲಿ ಆನೆಗಳ ಚಿಕಿತ್ಸೆಗಾಗಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ದಸರಾ ಮುಗಿದು 1 ವಾರ ಕಳೆದ್ರೂ ಕೂಡ ವೈದ್ಯರು ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದೀವಿ ಅಂತಾರೆ. ಟ್ರೀಟ್ಮೆಂಟ್ ಕೊಟ್ಟರು ಅಂತ ಹೇಳಿದ್ರು ನನಗೆ. ಒಟ್ನಲ್ಲಿ ಗಜರಾಜ 1.5 ತಿಂಗಳಿನಿಂದ ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ದಾನೆ. ಇನ್ನಾದ್ರೂ ಅರಣ್ಯ ಅಧಿಕಾರಿಗಳು ಸಿದ್ಧನ ಬಗ್ಗೆ ಕಾಳಜಿಯನ್ನ ವಹಿಸಿ ಚಿಕಿತ್ಸೆ ಕೊಡಲಿ ಎಂಬುದೇ ನಮ್ಮೆಲ್ಲರ ಆಶಯ. ಗೌತಮ್ ಶೇಟ್, ಮೀಡಿಯಾ 9, ಬೆಂಗಳೂರು.